ಹೇ ಗಾಯ್ಸ್, ಬನ್ನಿ ಇವತ್ತು ಮಡಿಕೇರಿ ಗಂಟ ಹೋಗಿ ಬರೋ ಪ್ರೈವೇಟ್ ಬಸ್ಸಲ್ಲಿ. ಸೊ ವಿರಾಜಪೇಟೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಮಡಿಕೇರಿ ಗಂಟ. ಸೊ ಇದು ನಮ್ಮ ವಿರಾಜಪೇಟೆ. ಸೊ ಪ್ರೈವೇಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಸೊ ಕೋವಿಡ್ ಮಹಾಮಾರಿ ಆದಮೇಲೆ ಪ್ರೈವೇಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋರು ತುಂಬ ಕಮ್ಮಿ, ಎಸ್ಪೆಷಲಿ ಕೊಡಗಿನಲ್ಲಿ. ಸೊ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಸುಮ್ಮನೆ ಅಲ್ಲ ಕೊಡಗನ್ನು ಕರೆಯೋದು. ಇದು ನಮ್ಮ ಕಾಕೋಟು ಪರಂಬು. ನೋಡಿ ಹೇಗಿದೆ ಮಳೆಗಾಲದ ವ್ಯೂ. ಹಚ್ಚ ಹಸಿರಿನ ಮೈದಾನ ಜೊತೆಗೆ ಗೋವು, ಪಕ್ಕದಲ್ಲೇ ಒಂದು ಹಾಕಿ ಗ್ರೌಂಡ್ ಇದೆ ಸಣ್ಣದಾಗಿ. ಹಾಕಿಯ ತವರೂರು ನಮ್ಮ ಕೊಡಗು. ಹಾಗೆ ಮುಂದೆ ಪಯಣ ಬೇತ್ರಿ ಕಡೆಗೆ. ಇದು ನಮ್ಮ ಬೇತ್ರಿ, ಒಂದು ಸಣ್ಣ ವಿಲೇಜ್. ನೋಡ್ತಿರ್ಬೋದು ಹಳೆಯ ಶೈಲಿಯ ಕಟ್ಟಡಗಳು. ಸೊ ಬೇತ್ರಿ ಬ್ರಿಡ್ಜ್, ನೀರು ತುಂಬಿ ಹರಿತಾ ಇದೆ. ಹಾಗೆ ಮುಂದೆ ಹೋಗುವ. ಸೊ ಈಗ ಭತ್ತದ ಕೃಷಿ ಅಂತೂ ಎಲ್ಲೂ ಕಾಣಕ್ಕೆ ಸಿಗೋದಿಲ್ಲ, ಕಂಪ್ಲೀಟಾಗಿ ಕಡಿಮೆ ಆಗಿದೆ. ಸೊ ನನ್ನ ಪ್ರಕಾರ ಇದು ನಮ್ಮ ಹಾರ್ವೆಸ್ಟ್ ಫೆಸ್ಟಿವಲ್, ಹುತ್ತರಿ ಹಬ್ಬಕ್ಕೆ ಗದ್ದೆಗಳು ರೆಡಿ ಮಾಡ್ತಾ ಇದ್ದಾರೆ ಅಂದ್ಕೊಳ್ತೀನಿ. ಕೆಲವೊಂದು ಕಡೆ ಮಾತ್ರ ನಾವು ನೋಡ್ಬೋದು ಈ ಥರ. ಸೊ ಹಾಗೆ ಮುಂದೆ ಬೆಟ್ಟ ಗುಡ್ಡ ಹತ್ತಿ ಇಳಿದು ಮಡಿಕೇರಿ ಕಡೆಗೆ ಹೋಗುವ. ಸೊ ಮುಂಚೆ ಈ ಥರ ಹೋಗ್ತಿರುವಾಗ ಗದ್ದೆಗಳಲ್ಲಿ ಕೆಸರು ಗದ್ದೆ ಸ್ಪರ್ಧೆ ನಡೀತಾ ಇತ್ತು, ಅದು ಕಾಣಸಿಗ್ತಾ ಇತ್ತು. ಈಗ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲಾದರೂ ಕೆಸರು ಗದ್ದೆ ಸ್ಪರ್ಧೆಯನ್ನು ನಡೀತಿದ್ರೆ ಕಮೆಂಟ್ ಹಾಕಿ. ಮುಂಚೆ ಕೆಸರು ಗದ್ದೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋರ ಸಂಖ್ಯೆನೂ ಜಾಸ್ತಿ ಇತ್ತು, ಈಗ ಅದೆಲ್ಲ ಕಮ್ಮಿ ಆಗಿದೆ. ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ಮಡಿಕೇರಿ ಕಡೆಗೆ ಹೋಗ್ತಾ ಇದ್ದೇವೆ. ಸೊ ನೋಡ್ಬೋದು ಮಂಜು ಕವಿದ ವಾತಾವರಣ. ರಸ್ತೆ ಕೂಡ ಚೆನ್ನಾಗಿದ್ರೆ ನಮ್ಮ ಈ ಟ್ರಾವೆಲ್ ಏನಿದೆ ತುಂಬ ಒಂದು ಒಳ್ಳೆಯ ಅನುಭವ ಇರುತ್ತೆ. ರಸ್ತೆ 10-20 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಹೀಗೆ ಇದೆ. ಸೊ ಹಾಗೆ ಮಡಿಕೇರಿ ಟೋಲ್ ಗೇಟ್ ತಲುಪಿದೆ. ಸೊ ಬಸ್ಗೆ ಟಾಟಾ ಬೈ ಬೈ ಹೇಳುವ. ಸೊ ನಾನು FMC ಸರ್ಕಲ್ ಮಡಿಕೇರಿಗೆ ತಲುಪಿದ್ದೇನೆ. ಸೊ ಇದು ನಮ್ಮ FMC ಸರ್ಕಲ್. ಸೊ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ರಸ್ತೆ, ಉದ್ಯೋಗ, ವೈದ್ಯಕೀಯ ಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ಸ್ ಆದರೆ ಕೊಡಗು ನಿಜವಾಗ್ಲೂ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಏನು ಕರಿತೀವಿ ಅದು ನಿಜವಾಗ್ಲಿದೆ. ಸೊ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗುವ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.